ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ಅನಿಕೇತನ ಸ್ಕೂಲ್ ಆಫ್ ಎಜುಕೇಷನ್ ವತಿಯಿಂದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಹಬ್ಬದ ಪ್ರಯುಕ್ತ ಬಾಲಕ ಮತ್ತು ಬಾಲಕಿಯರಿಗೆ ಮ್ಯಾರಥಾನ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಂಸ್ಥಾಪಕ ಕಾರ್ಯದರ್ಶಿಯವರಾದ ಡಾಕ್ಟರ್ ರಾಮಲಿಂಗಯ್ಯನವರು ಕೊಡಿಯಾಲ ಗ್ರಾಮದಿಂದ ಮ್ಯಾರಥಾನ್ ಓಟಕ್ಕೆ ಬಾವುಟವನ್ನು ಬೀಸುವುದರ ಮೂಲಕ ಚಾಲನೆ ನೀಡಿದರು. ಈ ಮ್ಯಾರಥಾನ್ ಓಟದಲ್ಲಿ 665 ವಿದ್ಯಾರ್ಥಿಗಳು, 20ಕ್ಕೂ ಹೆಚ್ಚು ಶಾಲೆಗಳು ಮತ್ತು ಮಂಡ್ಯ, ಮೈಸೂರು, ತುಮಕೂರು, ಬೆಂಗಳೂರು ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಬಾಲಕರ ವಿಭಾಗದ ಮ್ಯಾರಥಾನ್ ಓಟದಲ್ಲಿ ಮಣಿಕಂಠ ಪಿ. ಮೈಸೂರು ಪ್ರಥಮವಾಗಿ ಗುರಿ ತಲುಪಿದರು. ಬೆಂಗಳೂರಿನ ದರ್ಶನ್ ರವರು ಎರಡನೆಯವರಾಗಿ ಗುರಿ ತಲುಪಿದರು. ನಾಗಮಂಗಲದ ಆದಿಚುಂಚನಗಿರಿಯ ವಿಕಾಸ್ ರವರು ಮೂರನೆಯವರಾಗಿ ಗುರಿ ತಲುಪಿದರು. ಮ್ಯಾರಥಾನ್ ಓಟದಲ್ಲಿ ವಿಜೇತರಾದ ಮಣಿಕಂಠ ಪಿ, ದರ್ಶನ್ ಮತ್ತು ವಿಕಾಸ್ ರವರು ನಮ್ಮ ರಣಬೇರಿ ನ್ಯೂಸ್ ಜೊತೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಸರ್, ನೀವು ಪ್ರಥಮ ಬಂದಿದ್ದೀರಾ? ಎಷ್ಟು ಕಿಲೋಮೀಟರ್ ಪ್ರತಿದಿನ ಓಡ್ತೀರಾ? ನಮ್ದು ವರ್ಕೌಟ್ ಹೆಂಗಿರುತ್ತೆ ಹಂಗೆ ವೀಕ್ಲಿ 180 ಕಿಲೋಮೀಟರ್ ಕವರ್ ಮಾಡ್ತೀವಿ ಸರ್. 182 ಏನು 180 ಕಿಲೋಮೀಟರ್ ಕವರ್ ಮಾಡ್ಬೇಕು ಸರ್ ಒಂದು ವಾರಕ್ಕೆ. ಅದು ನಿಮ್ಮ ಗುರಿ? ಅದು ಗುರಿ ಅಲ್ಲ, ನಾನು ಹಾಫ್ ಮ್ಯಾರಥಾನ್ ಮಾಡೋದು. ನಾನು ನ್ಯಾಷನಲ್ಸ್ ಮೆಡಲ್ ಬರ್ಬೇಕು ಅನ್ಕೊಂಡಿದ್ದೀನಿ. ಅಂದ್ರೆ ನ್ಯಾಷನಲ್ಸ್ ಕ್ರಾಸ್ ಕಂಟ್ರಿ ಈ ತರ ಮೆಡಲ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್. ಈಗ ಇದು ನಿಮ್ಮ ಹೆಸರೇನು ಸರ್? ಯಾವ ಊರು? ನನ್ನ ಹೆಸರು ದರ್ಶನ್ ಅಂತ, ನಾನು ಬ್ಯಾಂಗ್ಳೂರಿಂದ. ನಾನು ನ್ಯಾಷನಲ್ ಅಟೆಂಡ್ ಮಾಡಿದ್ದೀನಿ. ನ್ಯಾಷನಲ್ 2 ಸತಿ ಮೆಡಲ್ ಆಗಿದೆ. ಮಣಿ ಅಣ್ಣ ನಮ್ಮ ಸೀನಿಯರು, ಅವರಿಂದಾನೇ ನಾವು ಈಗ ಅನಿಕೇತನ ಸಂಸ್ಥೆಯಿಂದ ಇದು ಮಾಡಿದ್ದಾರೆ. ಹೌದು ಸರ್. ಹೇಗಿದೆ ಎಲ್ಲ ವ್ಯವಸ್ಥೆ ಹೇಗಿದೆ ಸರ್? ರನ್ನಿಂಗ್ ರೇಸ್ ಎಲ್ಲ ಹೇಗಿತ್ತು ಸರ್? ನಾನು ಓಡಿರೋದ್ರಲ್ಲಿ ಬೆಸ್ಟ್ ಆರ್ಗನೈಸಿಂಗ್ ಅಂದ್ರೆ ಇದೆ ಸರ್. ಅನಿಕೇತನ ಸಂಸ್ಥೆ ಇಂದ ಹಿಡಿದು ಒಂದು ಅಕಾಮಿಡೇಷನ್ ಇಂದ ಹಿಡಿದು ರೇಸ್ ಓಡಿಸೋರು ಹೇಳಿ. ಅನಿಕೇತನ ಸಂಸ್ಥೆ ಸಂಸ್ಥೆಯವರು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ನಾನು ಎಷ್ಟು ರೇಸ್ ಹೊಡಿದೀನೋ ಅದರಲ್ಲಿ ಇದು ನಾನು 59th ಮೆಡಲ್. ಅದರಲ್ಲಿ ನಾನು ಇಷ್ಟು ಇವೆಂಟ್ ಅಟೆಂಡ್ ಮಾಡಿರೋದ್ರಲ್ಲಿ ಬೆಸ್ಟ್ ಇವೆಂಟ್ ಇದು ಅಂತ ನಾನು ನನ್ನ ಲೈಫಲ್ಲಿ ಅನ್ಕೊಂತೀನಿ. ನಮ್ದು ಎಸಿಗಿರಿ ಸರ್. ಎಸಿಗಿರಿ ಚುಂಚನಗಿರಿ 3ನೇ ಸ್ಥಾನ ಬಂದಿದೆ. ನೀವು ಪ್ರತಿದಿನ ಯಾವ ಥರ ವರ್ಕೌಟ್ ಮಾಡ್ತೀರಾ? ವರ್ಕೌಟ್ ಎಲ್ಲ ಇತ್ತು ಸರ್, ಇವಾಗ ಬಿಟ್ಬಿಟ್ಟಿದ್ದೀವಿ. ಎಲ್ಲ ಬಿಟ್ಬಿಟ್ಟಿದ್ದೀವಿ. ಈಗ ನಾರ್ಮಲ್ ಆಗಿ ಬಂದು ಓಡೋಣ ಅಂತ ಇಷ್ಟೇ. ಮ್ಯಾರಥಾನ್ ಓಟದ ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಐಶ್ವರ್ಯ ಪಾಂಡವಪುರ, ದ್ವಿತೀಯ ಸ್ಥಾನವನ್ನು ಸಂಜನಾ ಎನ್.ಎಂ. ಮೈಸೂರು, ತೃತೀಯ ಸ್ಥಾನವನ್ನು ಕಾವ್ಯ ಆರ್. ಮೈಸೂರು ಇವರು ಪಡೆದುಕೊಂಡರು. ಹದಿನಾಲ್ಕು ವರ್ಷದ ಬಾಲಕಿಯರ ಮ್ಯಾರಥಾನ್ ಓಟದಲ್ಲಿ ಸವಿತಾ ಕೊತ್ತತಿ ಪ್ರಥಮ ಸ್ಥಾನ, ಅಮೃತ ವಾಣಿವಿಲಾಸ್ ದ್ವಿತೀಯ ಸ್ಥಾನ, ಚಾರ್ವಿಕಾ ತೃತೀಯ ಸ್ಥಾನ ಪಡೆದುಕೊಂಡರು. ಅಂಡರ್ 14 ಫಸ್ಟ್, ಸೆಕೆಂಡ್, ಥರ್ಡ್ ಬಂದಿದೆ. ಅಂಡರ್ ಮ್ಯಾರಥಾನ್ ಓಟದಲ್ಲಿ ವಿಜೇತರಾದ ಸ್ಪರ್ಧಿಗಳಿಗೆ ಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ ರಾಮಲಿಂಗಯ್ಯನವರು ಬಹುಮಾನವನ್ನು ವಿತರಿಸಿದರು.
ಸಾಧಕರನ್ನು ಪ್ರೋತ್ಸಾಹಿಸುವಂಥದ್ದು ಚಪ್ಪಾಳೆಯ ಮುಖಾಂತರ. ದಯಮಾಡಿ ಬೇರೆಯವರು ಚಪ್ಪಾಳೆ ಬರಲಿ. ದರ್ಶನ್ ಹಾಗೆ ಹೇಳಿ ಸರ್. ನೆಕ್ಸ್ಟ್ ಜೋರಾದ ಚಪ್ಪಾಳೆ ಬರಲಿ. ಧೀರಜ್. ಜೋರಾದ ಚಪ್ಪಾಳೆ ಬರಲಿ. ಬೆಳಗಿನ ಮ್ಯಾರಥಾನ್ ಮಾಡಲು ವ್ಯಾಯಾಮ ಆಗಿದೆ. ಕ್ಲಾಸ್ ಜೋರಾಗಿರ್ಬೇಕು. ಕಂಗ್ರ್ಯಾಚುಲೇಷನ್. ನೆಕ್ಸ್ಟ್ ಐಶ್ವರ್ಯ ಕಂಗ್ರ್ಯಾಚುಲೇಷನ್. ಶಿವಕುಮಾರ್ ಒಳಗೆ ಬನ್ನಿ ಸಾಧಕರನ್ನ ಚಪ್ಪಾಳೆಯ ಸರ್, ಒಳಗೆ ಬನ್ನಿ ಸರ್. ಸರ್ ಸರ್ ಪ್ರೋತ್ಸಾಹಿಸಬೇಕು. ಕಂಗ್ರ್ಯಾಚುಲೇಷನ್. ಫ್ರಮ್ ಮೈಸೂರು. ಅಲ್ಲ ಮೈಸೂರವರೇ. ಕಂಗ್ರಾಸ್. ಆದಿಚುಂಚನಗಿರಿ 171 ಪುಷ್ಪ. ಆದಿಚುಂಚನಗಿರಿ 5th place. ಈ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ರಾಮಲಿಂಗಯ್ಯನವರು, ಉಪಪ್ರಾಂಶುಪಾಲರಾದ ಶ್ರೀಮತಿ ಮಂಗಳಮ್ಮನವರು, ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ತೇಜಸ್ವರಿಯವರು, ಶೈಕ್ಷಣಿಕ ಸಲಹೆಗಾರರಾದ KT ಹನುಮಂತಸ್ವಾಮಿಯವರು, ದೈಹಿಕ ಶಿಕ್ಷಕರಾದ ಶಿವಕುಮಾರ್ ಅವರು, ಸಾಂಸ್ಕೃತಿಕ ಸಮಿತಿ ಸಂಚಾಲಕರಾದ ಶ್ರೀಮತಿ ಆಶಾ ಎಚ್ಸಿಯವರು, NCC ಅಧಿಕಾರಿಯಾದ ಶ್ರೀ ರಾಜುರವರು, ಸ್ಟೂಡೆಂಟ್ ಕೌನ್ಸಿಲರ್ ಆದ ಶ್ರೀ ರಾಹುಲ್ ರವರು, ದೈಹಿಕ ಶಿಕ್ಷಕರಾದ ಪಾರ್ಥೇಗೌಡರವರು, ಉಷಾರಾಣಿಯವರು, ಶಿವರುದ್ರಪ್ಪನವರು, ವಿನೋದ್ ಕುಮಾರ್ ಅವರು, ಅಶೋಕ್ ರವರು, ಪವನ್ ಕುಮಾರ್ ಅವರು, ರಾಧಾರವರು, ವೆಂಕಟೇಶ್ ರವರು, ಶ್ರೀಮತಿ ಶುಭಾ ಕೇರವರು, KL ಪಾಪೇಗೌಡರು ಮತ್ತು NCC ಕೆಡೆಟ್ ವಿದ್ಯಾರ್ಥಿಗಳು, ಕ್ರೀಡಾ ಸ್ಪರ್ಧಿಗಳು, ಪೋಷಕರುಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಹಾಂ, ಒಂದೇ ಒಂದ್ಸರಿ ಜೋರಾಗಿ ಜೈ ಎನ್ ಹಂಗೆ ಕೈ ಎತ್ತಬೇಕಲ್ಲ. ರೆಡಿ, 1 2 3.